the state president of the Dalit Minorities Senate, DMS, in Karnataka. He is a prominent social activist known for advocating the rights of marginalized communities, including Dalits and minorities. AJ Khan has been vocal about various social issues, including upholding the Indian Constitution and promoting social justice. His work with the DMS focuses on empowering underrepresented communities and ensuring that their voices are heard in the broader social and political discourse. ಈ ವಿಶ್ವಕ್ಕೆ ಒಂದು ತಿರುಗಿ ನೋಡುವಂತಹ ಭೂಮಿ ಕರ್ನಾಟಕ ರಾಜ್ಯ. ಇಂಥ ರಾಜ್ಯದಲ್ಲಿ ವಾರಕ್ಕೊಮ್ಮೆ ಯಾರು ಪಾಪ ಊಟ ಇಲ್ಲದೆ ಬೀದಿಯಲ್ಲಿ ತಿರುಗಾಡ್ತಾರೋ ಅಂತವರ ಪರವಾಗಿ ನಿಂತ್ಕೊಳ್ಳುವಂತ ಕೆಲಸನೇ ವರ್ಕ್ ಮಾಡುವಂಥದ್ದು. ಈಗ ನಾವು ನಮ್ಮ ಪೂರ್ವಿಕರ ಬಗ್ಗೆ ನೋಡ್ಬೇಕಾದ್ರೆ ಜಗಜ್ಯೋತಿ ಬಸವಣ್ಣನವರ ಒಂದು ವಚನ ಇದೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತೇಳಿ. ದಯೆ ಇಲ್ಲದಿರುವ ಧರ್ಮ ಯಾವುದಯ್ಯ ಅಂತ ಕೇಳಿದಾಗ ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಏನು ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಮನುಷ್ಯರಾಗಿ ನೋಡದೇ ಇರುವಂತಹ ಸಮಾಜ ಇತ್ತು. ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಜೊತೆಗೆ ಸೇರಿಸಿ ಮೊಟ್ಟ ಮೊದಲನೇದಾಗಿ ಕೆಲಸ ಮಾಡಿರುವಂತದ್ದೇ ಅವರಿಗೆ ಆಹಾರ ಕೊಡಿಸುವ ಕೆಲಸ, ಅವರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಂತ ಕೆಲಸ. ಸೊ ಈ ಸಮಾನತೆಯ ಮಾರ್ಗ, ಈ ಸಮಾನತೆಯ ಹಾದಿಯಲ್ಲಿ ಏನು ಸಂತ ಕಬೀರ್ ದಾಸರವರಾಗಲಿ, ಜಗಜ್ಯೋತಿ ಬಸವಣ್ಣನವರಾಗಲಿ, ಅಥವಾ ಈ ನೆಲದ ತಥಾಗತ ಗೌತಮ ಬುದ್ಧನ ನಡೆಯಲ್ಲಿ ನಡೆಯುವಂತಹ ಕೆಲಸ ಏನು ನಮ್ಮ ನೂರ್ರವರು ಮತ್ತೆ ಅಲ್ಲಮ್ಮ ತಾರೀಖ್ ಸಾಹೇಬರ ಸಾಕಷ್ಟು ಭಾಷಣಗಳು ನಾನು ಕೂಡ ಕೇಳಿದೆ. ಅವರಿಂದ ಕಲಿಯುವಂಥದ್ದು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರ್ತದೆ. ಮುಂದಿನ ದಿನಗಳಲ್ಲಿ ಮನುಷ್ಯತ್ವಕ್ಕಾಗಿ ಯಾವ ರೀತಿ ಕೆಲಸ ಮಾಡಬೇಕು, ನಾವು ಕೂಡ ನಿಮ್ಮೊಂದಿಗೆ ಜೊತೆಗೆ ಸೇರಿ ನಿಜವಾದ ರೀತಿಯಲ್ಲಿ ಏನು ಮಾಧ್ಯಮದಲ್ಲಿ ಕೂತ್ಕೊಂಡು ಒಂದ್ ಕಡೆ ಹೇಳ್ತಾರೆ, ಅದೇನಪ್ಪ ಅಂದ್ರೆ ಭಾರತ ವಿಶ್ವಗುರು ಆಗ್ಬೇಕು ಅಂತೇಳಿ. ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಎಲ್ಲರ ಜವಾಬ್ದಾರಿ ಇದೆ. ಧರ್ಮ ಬಿಟ್ಟು ಮನುಷ್ಯತ್ವಕ್ಕಾಗಿ ಮುಂದೆ ಇಟ್ಟು ನಾವು ಕೆಲಸ ಮಾಡಿದ್ರೆ ಮಾತ್ರ ಇಡೀ ವಿಶ್ವದಲ್ಲಿ ಭಾರತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ರಿಗೂ ವಂದಿಸ್ತಾ ಜೈ ಭೀಮ್, ಜೈ ಬಸವಣ್ಣ.